me forever on fire. ಬಾಗಲಕೋಟೆ ಜಿಲ್ಲೆಯ ಸಿದ್ದನಕೊಳ್ಳದ ಸ್ವಾಮೀಜಿ ಕಾಲಿಗೆ ಪೊಲೀಸರು ಬಿದ್ದಿದ್ರು. ಮಾತ್ರವಲ್ಲ, ಪೊಲೀಸರು ಆ ಸ್ವಾಮೀಜಿ ಕಾಲಿಗೆ ಬಿದ್ದು ಹಣವನ್ನು ಕೂಡ ಪಡೆದುಕೊಂಡಿದ್ರು. ಈ ದೃಶ್ಯ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಸ್ವಾಮೀಜಿಯ ಕಾಲಿಗೆ ಬಿದ್ದು ಪೊಲೀಸರು ಹಣವನ್ನು ತೆಗೆದುಕೊಂಡಿದ್ದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಂತೂ ಇದರ ಬಗ್ಗೆ ಸಾಕಷ್ಟು ಕಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾರೆ. ಪೊಲೀಸರು ಈ ಹಂತಕ್ಕೆ ಇಳಿದ್ಬಿಟ್ರ, ಸ್ವಾಮೀಜಿ ತನ್ನ ಕಾಲಿಗೆ ಬೀಳಿಸಿಕೊಂಡು ಹಣ ಕೊಡುವ ದರ್ಪದಲ್ಲಿ ಮಾತನಾಡ್ಬಿಟ್ರ. ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿ ಆ ಘಟನೆಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದುಡ್ಡು ಪಡೆದು ನಮಸ್ಕಾರ ಮಾಡುವ ವಿಡಿಯೋ ವೈರಲ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಅನ್ಯಥಾ ಭಾವಿಸಬಾರ್ದು. ನಮ್ಮ ಮಠದಲ್ಲಿ ಮೊದಲಿನಿಂದಲೂ ಕೂಡ ದುಡ್ಡು ಕೊಟ್ಟು ಆಶೀರ್ವಾದ ಮಾಡುವಂಥ ಪರಂಪರೆ ಇದೆ. ನಾವು ದಾಸೋಹಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಇಟ್ಕೊಳ್ತೀವಿ, ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಡ್ತೀವಿ ಅಂತ ಸ್ವಾಮೀಜಿ ಹೇಳ್ಕೊಂಡಿದ್ದಾರೆ. ನಮಸ್ಕಾರ ಮಾಡಬೇಡ, ಕಳಿಬಾರ್ದು ಇವನ್ನ. ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಳ ಆಶೀರ್ವಾದ ಮಾಡಿ ನೋಡ. ಖರ್ಚು ಮಾಡಬೇಡ್ರಿ, ಮತ್ತೆ ಖರ್ಚು ಮಾಡಿದ್ರೆ ಹೊತ್ತು ನೋಡಿ. ಅವ್ನು ಬ್ಯಾನ್ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ, ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ, ಒಂದು ಆಸ್ತಿ ಆಕತ್ ಮಕ್ಕಳ ನಿಮ್ಗೆ. ಮತ್ತೇನ್ಲೇ ಟೋಮ್ ನನ್ನ ಮಗ ಬರೋದ ಬಿಟ್ಟು ಹಂಗಲ್ಲಿ ಈಸರು ನಿಂತು ಬಿಟ್ರಲ್ಲ, ಮಂದಿ ಅಡ್ಡಾಡಕ್ಕಾರ ಬಿಡ್ತಿರಲ್ಲ. ಎಲ್ಲ ಭಕ್ತಾದಿಗಳಿಗೆ ನಾನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಿದ್ದನಕೊಳ್ಳ ಮಠ ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ರಿ. ಪೊಲೀಸರ ಒಂದು ದುಡ್ಡು ಇಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ. ಅದರಲ್ಲಿ ಯಾವುದೇ ರೀತಿ ಅನ್ಯತಾ ಭಾವಿಸಬಾರ್ದು. ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ. 60 ವರ್ಷದಿಂದ ನಾವು ಒಂದು ದಿವಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರನ್ನ ಬೆಳೆಸುವಂಥ ಮಠ ಇದು. ಹೀಗಾಗಿ ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು. ಅವು ಬಾದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯ ಮೇಲಿದ್ದಾಗ ಆ ಹುಡುಗ ಈಗೇನು ಮುಂದೆ ನಿಂತಿದ್ದಲ್ಲ, ಆ ಹುಡುಗ ನನ್ನ ಹತ್ರ ಬರ್ತಾಯಿದ್ದೆ ಮೊದಲಿಂದ 10 ವರ್ಷದಿಂದ. ಅವ್ನು ನೋಡಿ ನಾನು ಗಾಡಿ ತೆರವಿದೆ. ತೆರಕುಲೆ ಅವ್ರು ಬಂದು ಯಥಾರೀತಿ ಗುರುಗಳಂದ ನಮಸ್ಕಾರ ಮಾಡಿದ್ರು. ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು. ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ. ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಕೊಡ್ತಾರೆ. ಸ್ವಾಮೀಜಿ ಅಂದಾಕ್ಷಣ ಅವರು ದೇವಮಾನವ ಅಂತ ಪರಿಗಣಿಸಬೇಕಾಗಿಲ್ಲ ಗುರು ಇಲ್ಲಿ. ಅದರ ಜೊತೆಗೆ ಬಾರೋ ಹೋಗೋ, ಬಾರಲೇ ಹೋಗಲೇ ಅನ್ನೋ ಶಬ್ದಗಳನ್ನು ಬಳಸಿದ್ದಾರೆ. ಸರಿ, ಇವರ ಮಠದ ಪರಂಪರೆಯಲ್ಲಿ ಹಣ ಕೊಟ್ಟು ಆಶೀರ್ವಾದ ಮಾಡುವಂಥ ಪದ್ಧತಿ ಇರಬಹುದು. ಹೋಗಲೇ ಬಾರಲೇ ಅಂತ ಹೇಳುವಂಥ ಆಶೀರ್ವಾದವೂ ಇದೆಯಾ? ಬಹುಚಂದಲ್ಲಿ ಗೌರವಯುತವಾಗಿ ಆಶೀರ್ವಾದ ಮಾಡಿದ್ರೆ ಅದು ಆಶೀರ್ವಾದ ಅಂತ ಅನಿಸ್ಕೊಳ್ಳೋದಿಲ್ವಾ? ದಶರಥ್, ಖಂಡಿತ. ಏನು ಈ ಭಾಗದಲ್ಲಿ ಅದು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿರ್ತಕ್ಕಂಥ ಕೊಳ್ಳದಲ್ಲಿರ್ತಕ್ಕಂಥ ಸಿದ್ದೇಶ ಏನು ದೇವಸ್ಥಾನ ಇದೆ. ಅದು ದೇವಸ್ಥಾನದಲ್ಲಿ ಸಾಕಷ್ಟು ಪರಂಪರೆ ಉಳ್ತಕ್ಕಂಥದ್ದು ಸಿದ್ದನಕೊಳ್ಳ ಅಂತದ್ದೇ ವಾಸಿಯಾಗಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ 60 ವರ್ಷಗಳಿಂದ ಕೂಡ ಈ ಸ್ವಾಮೀಜಿ ಅವರು ಸಾಕಷ್ಟು ಪರಂಪರೆ ಅಂದ್ರೆ ಅದ್ರ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಏನ್ ಹಣವನ್ನ ಇಡ್ತಾರೆ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಹಣದ ಎಷ್ಟು ಬಂದಿರತಕ್ಕಂಥ ಭಕ್ತಾದಿಗಳಲ್ಲಿ ಕೂಡಿರ್ತಕ್ಕಂಥ ಅಲ್ಲಿ ಹಣವನ್ನ ಕೂಡಿರ್ತಾರೆ. ಅಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಅಲ್ಲಿ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಹಣವನ್ನ ಇಟ್ಕೊಂಡು ಉಳಿದ ಹಣವನ್ನ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಹಣವನ್ನ ನೀಡುವಂತ ಕೆಲಸ. ಗುರು ಹಿರೇಮಠ ಅದು ಗೊತ್ತಾಯ್ತು, ಆ ಸ್ವಾಮೀಜಿಗಳೇ ಆ ಮಾತುಗಳನ್ನು ಹೇಳಿದ್ರು. ನಾನು ಹೇಳ್ತಾ ಇರುವಂಥದ್ದು ಏಕವಚನದಲ್ಲಿ ಬಾರಲೇ ಹೋಗಲೇ ಅಂತ ಹೇಳಿದ್ರೆ ಅದು ಆಶೀರ್ವಾದ ಅಂತ ಕರೆಸ್ಕೊಳತ್ತಾ? ಈ ಸ್ವಾಮೀಜಿಯ ಸ್ಪಷ್ಟನೆಯನ್ನು ಒಪ್ಕೊಳ್ಬೇಕಾ? ಖಂಡಿತ. ಯಾಕಂತಂದ್ರೆ ಈ ಸ್ವಾಮೀಜಿ ಅವರಿಗೆ ಸಾಕಷ್ಟು ಬಾರಿ ಅವರು ಇವತ್ತು ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ್ರ ಕಾಶ್ಯಪ್ನವ್ರು ಇದ್ರು ಕೂಡ ಕಾಶ್ಯಪ್ಪ ನೀವು ಬನ್ನಿ ಅನ್ನುವಂಥದ್ದು ಕೈ ಕಾಶ್ಯಪ್ಪ ಬಾರೋ ಅನ್ನುವಂತ ನಿಟ್ಟಿನೊಳಗೆ ಅಲ್ಲಿಯ ಜನಪ್ರತಿನಿಧಿಗಳಿಗೆ ಈ ರೀತಿ ಅವರು ಮಾತಿನ ವೈಖರಿ ಅದೇ ರೀತಿಯಾಗಿರೋದ್ರಿಂದಾಗಿ ಇಲ್ಲಿ ಒಂದಿಷ್ಟು ವಿಚಾರ ಇದು ಪೊಲೀಸ್ ಅವರಿಗೆ ಹೇಳಿರ್ತಕ್ಕಂಥ ವಿಡಿಯೋ ವೈರಲ್ ಸಾಕಷ್ಟು ಸದ್ದನ್ನ ಕೂಡ ಮಾಡಿತ್ತು. ಅದಾದ ಬಳಿಕ ಅವರು ಕೂಡ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ರೀತಿಯ ಮಾತುಗಳನ್ನ ಆಡಬಾರದು ಅನ್ನೋದು ಒಂದ್ ಕಡೆ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಕಾಮೆಂಟ್ಗಳು ಬಂದ್ರು ಕೂಡ ಈಗ ಮತ್ತೆ ಅವರು ಸ್ಪಷ್ಟೀಕರಣವನ್ನ ಕೂಡ ನೀಡಿರುವಂತದ್ದು. ಆದ್ರೆ ಸ್ವಾಮೀಜಿ ಅವರು ಈ ರೀತಿ ಅಸಭ್ಯ ವರ್ತನೆಗಳನ್ನ ಬಳಸಬಾರದು ಅನ್ನೋದು ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ್ರೂ ಕೂಡ ಈ ರೀತಿ ಮಾತನಾಡಬಾರ್ದಾಗಿತ್ತು ಅನ್ನುವಂಥದ್ದು ಒಂದಿಷ್ಟು ಕಾಮೆಂಟ್ಗಳು ಕೂಡ ಬರ್ತಾ ಇರುವಂತದ್ದು. ಆದ್ರೆ
ಮುಖ್ಯವಾಗಿ ಇಲ್ಲಿಯ ಸ್ವಾಮೀಜಿಯವರು ಇದೇ ರೀತಿಯಾಗಿ ಅಲ್ಲಿಯ ಭಕ್ತರಿಗೆ ಆಶೀರ್ವಾದ ರೂಪದಲ್ಲಿ ಮಾಡಿರ್ತಕ್ಕಂತ ಆಶೀರ್ವಾದ ಅಂತಾನೆ ಇಲ್ಲಿಯ ಜನರು ಒಂದು ಭಾವನೆ ಇಟ್ಕೊಂಡಿರುವಂತದ್ದು. ಆದ್ರೆ ಎಲ್ಲೇ ಒಂದ್ ಕಡೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಬ್ಯಾರೆ ರೀತಿಯಾಗಿ ಅರ್ಥವನ್ನ ಕೊಡುವ ರೀತಿ ಆಗಿರೋದ್ರಿಂದಾಗಿ ಸಾಕಷ್ಟು ಸದ್ದನ್ನು ಕೂಡ ಈಗ ಮಾಡ್ತಿರುವಂತದ್ದು. ದಶರಥ್, ಓಕೆ, ಥ್ಯಾಂಕ್ ಯು ಗುರು. ಒಲೆ ಕಳಿಬಾರ್ದು ಇವನ್ನ. ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಳ ಆಶೀರ್ವಾದ ಮಾಡಿ.